ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಓಡ್ ರೊಟ್ಟಿ. ಓಡ್ ರೊಟ್ಟಿ ಯಾರಿಗೆ ಎದ್ದು ಬರೋದಿಲ್ಲ ಅಂಥವ್ರು ಈ ರೀತಿ ಟ್ರೈ ಮಾಡಿಕೊಳ್ಬೇಕು. ನಾನು ಮಾತ್ರ ಒಂದು ಕಿತಾಪತಿ ಮಾಡಿದ್ದೇನೆ. ಇದು ಹೊಸ ಓಡು, ಪ್ಲಕ್ಕರಲ್ಲಿ ಇದನ್ನು ಇಡಲಿಕ್ಕೆ ಹೋದದ್ದು. ಪ್ಲಕ್ಕರ್ನೊಟ್ಟಿಗೆ ಒಂದು ತುಂಡು ಸದ್ರೊಟ್ಟಿಗೆ ಬಂದಿದೆ. ನೀವು ಈ ಥರ ಮಾಡಬೇಡಿ, ಬಟ್ಟೆಯಲ್ಲೇ ಇಡೀರಿ. ಸುಲಭದಲ್ಲಿ ಓಡ್ ರೊಟ್ಟಿ ಮಾಡಲು ಮೊದಲಿಗೆ ಇಡೀ ರಾತ್ರಿ ನೆನೆಸಿಟ್ಟಂತ 1 ಗ್ಲಾಸ್ ಬೆಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೇನೆ. ಒಂದು 2 ಸ್ಪೂನ್ನಷ್ಟು ಅನ್ನ, 2 ದೊಡ್ಡ ಸ್ಪೂನಲ್ಲಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿಕೊಳ್ಬೇಕು. ತುಂಬ ನೀರು ಹಾಕ್ಬಾರ್ದು, ಅದ ನೀರು ಹಾಕಬೇಕು. ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದು ತೊಳೆದಿಟ್ಟಂತಹ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ. 2-3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದು ನೆನೆಸಿದರೆ ಉತ್ತಮ. ಈ ರೀತಿ ಮಾಡಿದರೆ ನಿಮಗೆ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಚೆನ್ನಾಗಿ ಬರ್ತದೆ. ದೋಸೆ ಇದ್ದಾಗೆ ಕಪ್ಪಲ್ ರೊಟ್ಟಿ ಸಹ ಬರ್ತದೆ. ಓಡ್ ರೊಟ್ಟಿ, ಕಪ್ಪಲ್ ರೊಟ್ಟಿ, ನಾವಿಲ್ಲಿ ಕಪ್ಪಲ್ ರೊಟ್ಟಿ ಹೇಳ್ತೇವೆ, ಓಡ್ ರೊಟ್ಟಿ ಹೇಳ್ತೇವೆ, ಒಟ್ಟು ಪೋಳೆ ಹೇಳ್ತೇವೆ. ನೀವು ಹೇಗೆ ಹೇಳ್ತೀರಿ ಗೊತ್ತಿಲ್ಲ. ನೀವು ಯಾವ ರೀತಿ ಹೇಳ್ತೀರಿ ಕಮೆಂಟ್ಸ್ ಮಾಡಿ ತಿಳಿಸಿ. ಇದಕ್ಕೆ ತೆಗೆದಿಟ್ಟಂತಹ ಅನ್ನ ಹಾಗೂ ಸ್ವಲ್ಪ ತೆಂಗಿನಕಾಯಿ, ತುಂಬ ಹಾಕ್ಬಾರ್ದು, ಸ್ವಲ್ಪ ತೆಂಗಿನಕಾಯಿ ಹಾಗೂ ಗ್ರೈಂಡ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು. ಮತ್ತು ನಮಗೆ ಬೇರೆ ನೀರು ಸೇರಿಸಲಿಕ್ಕಿದೆ, ಅಷ್ಟೇ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ ನೈಸ್. ನಮ್ಮ ಹಿಟ್ಟು ರೆಡಿಯಾಗಿದೆ. ದಪ್ಪದಲ್ಲಿ ಕಡ್ದು ತೆಗೆದಿದ್ದೇನೆ, ತುಂಬ ನೀರು ಹಾಕಲಿಲ್ಲ. ಈಗ ಇದಕ್ಕೆ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ತಣ್ಣೀರಲ್ಲ, ಬಿಸಿ ನೀರನ್ನು ಬಿಸಿಗೆ ಇಡಬೇಕು. ಅದ ತುಂಬ ಕುದಿಯುವುದು ಬೇಡ, ಸ್ವಲ್ಪ ಜೋರು ಬಿಸಿ ಇರಲಿ. ಬಿಸಿ ನೀರನ್ನು ರೆಡಿ ಮಾಡಿಕೊಳ್ಳೋಣ. ಈಗ ನಾನು 1 ಗ್ಲಾಸ್ ಒಳ್ಳೆ ಬಿಸಿ ನೀರು ತಗೊಂಡಿದ್ದೇನೆ. ಅದನ್ನು ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೇನೆ. ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಸಾಕು. ನೀರು ದೋಸೆ ಅಷ್ಟು ತೆಳು ಬೇಡ, ಸ್ವಲ್ಪ ದಪ್ಪ. ತುಂಬ ದಪ್ಪ ಆದರೂ ಚೆನ್ನಾಗಿ ಬರಲ್ಲ. ನೀರು ದೋಸೆ ಅದ ಉಂಟು, ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಉಂಟು, ಈ ಅದ ಸಾಕು. ಈಗ ಇದಕ್ಕೆ ಒಂದು ದೊಡ್ಡ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಬೇಕು. ಮೇಯ್ನ್ ಇಂಗ್ರೀಡಿಯೆಂಟ್ ಇದ್ರದ್ದು ಬಿಸಿ ನೀರು ಮತ್ತು ತೆಂಗಿನ ಎಣ್ಣೆ. ನಮ್ಮ ಓಡಿಗೆ ಯಾವುದೇ ರೀತಿ ಅಂಟದೆ ಒಳ್ಳೆ ಬಿಳಿ ಬಿಳಿ ದೋಸೆ ಬರ್ತದೆ. ಇದಕ್ಕೆ ತೆಂಗಿನ ಎಣ್ಣೆನ ಹಾಕಿಕೊಳ್ಳೋಣ. 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಡ. 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಈಗಲೇ ರೆಡಿ ಮಾಡಿಕೊಳ್ಳೋಣ. ಈಗಲೇ ಇದು ಹಿಟ್ಟು ರೆಡಿಯಾಗಿದೆ, ಈಗಲೇ ಒಯ್ದುಕೊಳ್ಳೋಣ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಗ್ಯಾಸಲ್ಲಿ ಒಂದು ಹಾಗೆ ಹಂಚನ್ನು ಇಟ್ಕೊಂಡಿದ್ದೇನೆ. ಹಂಚು ಚೆನ್ನಾಗಿ ಬಿಸಿ ಆಗಬೇಕು, ಸರಿ ಬಿಸಿ ಆಗಬೇಕು. ಒಳ್ಳೆ ಹೊಗೆ ಬರಬೇಕು, ಅಲ್ಲಿವರೆಗೆ ಬಿಸಿ ಆಗಬೇಕು. ಅದಕ್ಕಿಂತ ಮೊದಲೇ ಹಿಟ್ಟು ಹಾಕಿಕೊಳ್ಬಾರ್ದು. ಈ ಹೊಸ ಹಂಚನ್ನು ರೆಡಿ ಮಾಡಲಿಕ್ಕೆ ನಾನು ಮೊದಲು 2 ದಿನ ಚೆನ್ನಾಗಿ ತೆಳಿ ಹಾಕಿ ಕುದಿಸಿ ಒಮ್ಮೆ ನಾನು ಟ್ರೈ ಮಾಡಿ ನೋಡಿದ್ದೇನೆ. ಸರಿಯಾಗಿ ಬಂದಿದೆ. ಆದ ಕಾರಣ ನಿಮಗೂ ಈ ಮೆಥಡ್ ನೀವು ಸಹ ಮಾಡಿ ಸುಲಭದಲ್ಲಿ ಮಾಡ್ಬೋದು. ಹಂಚು ಹೊಸದಾಗಿರಲಿ ಹಳೆದಾಗಿರಲಿ, ಈ ಮೆಥಡಲ್ಲಿ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಯಾವುದೇ ಟೆನ್ಷನ್ ಬೇಡ. ಈಗ ನಮ್ಮ ಹಂಚು ಬಿಸಿಯಾಗಿದೆ, ಹಿಟ್ಟನ್ನು ಒಯ್ದುಕೊಳ್ಳೋಣ. ಯಾವುದೇ ಎಣ್ಣೆ ಏನು ತಾಗಿಸೋದು ಬೇಡ, ಡೈರೆಕ್ಟ್ ಒಯ್ಯುವ. 2 ಸೌಟು ಹಿಟ್ಟು ಹಾಕಿಕೊಳ್ತಾ ಇದ್ದೇನೆ. ಈಗ ಫ್ಲೇಮ್ ಹೈಯಲ್ಲೇ ಇರಲಿ, ಲೋ ಮಾಡೋದು ಬೇಡ, ಹೈ ಫ್ಲೇಮಲ್ಲಿ ಇರಲಿ. ಎರಡು ಫುಲ್ ಹಾಕಿದ್ದೇನೆ. ಈಗ ಸ್ವಲ್ಪ ಅದು ಕಣ್ಣು ಬೀಳುವವರೆಗೆ ಹೀಗೆ ಇರಲಿ, ಮತ್ತೆ ಮುಚ್ಚುವ. ಫ್ಲೇಮ್ ಮತ್ತೆ ಮೀಡಿಯಮ್ ಉರಿಯಲ್ಲಿ ಇಡಬೇಕು, ಮಧ್ಯಮ. ಸಿಮ್ಮಲ್ಲಿ ಇಡಬಾರ್ದು, ಹೈಯಲ್ಲಿ ಇಡಬಾರ್ದು. ಈಗ ನೋಡಿ ಹಿಟ್ಟು ಒಳ್ಳೆ ಕಣ್ಣು ಬೀಳ್ತಾ ಉಂಟು. ಕಣ್ಣು ಸರಿಯಾಗಿ ಬೀಳಲಿ. ಈಗ ಇದನ್ನು ಮುಚ್ಚಿಕೊಳ್ಳೋಣ. ಮುಚ್ಚಿ ಬೆಂಕಿಯನ್ನು ಸಿಮ್ ಮಾಡಿಕೊಳ್ಳು. ಮೀಡಿಯಮ್ ಮಾಡುವ, ತುಂಬ ಸಿಮ್ ಬೇಡ, ಮೀಡಿಯಮಲ್ಲಿ ಇಟ್ಟು ಒಂದು 2-3 ನಿಮಿಷಗಳ ಕಾಲ ಇಡಬೇಕು. ಅರ್ಜೆಂಟ್ ಅವಸರ ಮಾಡಿ ತೆಗಿಲಿಕ್ಕೆ ಹೋಗಬಾರ್ದು. ಈಗ ಇದು ಎದ್ದಿದೆ, ಆಗಿದೆ, ಬೆಂದಿದೆ ನೋಡಿ. ಕರೆಕ್ಟಾಗಿ ಎದ್ದು ಬಂದಿದೆ. ಯಾವ ರೀತಿ ಕಣ್ಣಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಫಸ್ಟ್ ಒಮ್ಮೆ ಬರಲಿಕ್ಕೆ ಇನ್ನೂ ಕಷ್ಟ ಆಗ್ತದೆ ಫಸ್ಟ್ ಇದು, ಆದರೆ ಇದು ಫಸ್ಟ್ ಇದು ಚೆನ್ನಾಗಿ ಬಂದಿದೆ. ನಾನು ಇನ್ನೊಂದು ಕೂಡ ಮಾಡಿ ತೋರಿಸ್ತೇನೆ. ಬೆಂಕಿಯನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. 1-2 ಸೌಟು ಹಾಕ್ತಾ ಇದ್ದೇನೆ. ಒಂದು
ಸ್ವಲ್ಪ ಹೊತ್ತು ಕಾಯಬೇಕು. ಅದು ಒಳ್ಳೆ ಕಣ್ಣು ಬೀಳಬೇಕು, ಬಂದ ಮೇಲೆ ಮುಚ್ಚಬೇಕು, ಇಲ್ಲದಿದ್ದರೆ ಚೆನ್ನಾಗಿ ಬರೋದಿಲ್ಲ. ಕಣ್ಣು ಬೀಳ್ತಾ ಬಂದ ಮೇಲೆ ಮುಚ್ಚಬೇಕು. ನೋಡಿ ಏನು ಅಷ್ಟೇನು ಇಲ್ಲ, ಫಸ್ಟು ಆದ ಕಾರಣ ಇನ್ನೆಲ್ಲ ಚೆನ್ನಾಗಿ ಬರ್ತದೆ ನೋಡಿ. ಈಗ ಕಣ್ಣು ಬೀಳ್ತಾ ಉಂಟು, ಈಗ ಮುಚ್ಚುತ್ತಾ ಇದ್ದೇನೆ. ಇದು ಕೂಡ ರೆಡಿಯಾಗಿದೆ, ತೆಗೆದುಕೊಳ್ಳೋಣ. ಈಸಿಯಾಗಿ ಬರ್ತದೆ, ಯಾವುದೇ ಕಷ್ಟ ಇಲ್ಲ. ದೋಸೆ ಬಿಸಿ ಅಷ್ಟು ಸುಲಭದಲ್ಲಿ ಬಂದಿಗಳು, ಯಾವುದೇ ಕಾವಲಿಗೆ ಇಟ್ಕೊಳ್ಳಿಲ್ಲ. ನಂದನ್ನು ಕೂಡ ಒಯ್ತಾ ಇದ್ದೇನೆ, ನಾನು ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಳ್ತಾ ಇದ್ದೇನೆ. ಇದು ಕೂಡ ರೆಡಿಯಾಗಿದೆ, ತೆಗೆದುಕೊಳ್ತಾ ಇದ್ದೇನೆ. ಚೆನ್ನಾಗಿ ಬಂದಿದೆ, ಒಳ್ಳೆ ಕಣ್ಣು ಬಿದ್ದು ಚೆಂದ ಬಂದಿದೆ. ಎಲ್ಲರೂ ಟ್ರೈ ಮಾಡಿ. ಓಡ್ರೊಟ್ಟು ಮಾಡೋದೇನು ಕಷ್ಟ ಏನಿಲ್ಲ, ಸುಲಭದಲ್ಲಿ ಮಾಡ್ಕೊಂಡು ತೆಗಿಬೋದು. ಎಲ್ಲರೂ ಟ್ರೈ ಮಾಡಿ. ನನಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಮಾಡಿ ಅಂದರೆ ಯಾವ ರೀತಿ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು. ನೀವು ಇದನ್ನು ಚಿಕನ್ ಸಾರು, ಫಿಶ್ ಸಾರು ಯಾವುದ್ರ ಜೊತೆ ಬೇಕಿದ್ದು ತಿನ್ಬೋದು. ಆದರೆ ನಾನಿಲ್ಲಿ ತೆಂಗಿನಕಾಯಿ ಹಾಲು ಜೊತೆ ತಿಂದರೆ ಇನ್ನೂ ಟೇಸ್ಟ್ ಆಗ್ತದೆ. ಎಲ್ಲರೂ ಟ್ರೈ ಮಾಡಿ. ತೆಂಗಿನಕಾಯಿ ಹಾಲು ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಇಷ್ಟ ಆಗ್ಬೋದು, ಮಕ್ಕಳಿಗೆ ಸಹ ಇಷ್ಟ ಆಗ್ಬೋದು. ಒಳ್ಳೆ ಸಾಫ್ಟ್, ಯಾವುದು ತುಂಬ ಎಣ್ಣೆಯನ್ನು ಯೂಸ್ ಮಾಡದ ಒಳ್ಳೆ ಮೊದಲಿನ ಮಾಡ್ತಿದ್ದಂಥ ಒಂದು ಒಳ್ಳೆಯ ತಿಂಡಿ. ಎಲ್ಲರೂ ಟ್ರೈ ಮಾಡಿ. ಏನು ಕಷ್ಟ ಏನಿಲ್ಲ, ಇದೇ ರೀತಿ ಮೆಥಡಲ್ಲಿ ಮಾಡಿದರೆ ತುಂಬ ಸುಲಭವಾಗಿ ಮಾಡ್ಬೋದು. ನಾವು ನೀರು ದೋಸೆ ಮಾಡಿದಷ್ಟೇ ಸುಲಭವಾಗಿ ಮಾಡ್ಬೋದು ಇದನ್ನು. ಓಕೆ, ಥ್ಯಾಂಕ್ ಯು, ಬಾಯ್.